ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ವಿಶ್ವ ಹಾವು ದಿನದ ಬಗ್ಗೆ ಒಂದು ಮಾತಾಡೋಣ ಬನ್ನಿ ಸ್ನೇಹಿತರೆ. ಏನಿದೆ ಇದು ವಿಶ್ವ ಹಾವು ದಿನಾಚರಣೆ, ಆಮೇಲೆ ಯಾವ ರೀತಿ ನಾವು ಹಾವು ಕಚ್ಚಿದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾವು ಕಡಿತವು ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಸೆಕ್ಷನ್ 3ರ ಅಡಿಯಲ್ಲಿ ಅಧಿಸೂಚಿತ ಕಾಯಿಲೆ ಎಂದು ಘೋಷಿತವಾಗಿದೆ. ಹಾವು ಕಚ್ಚಿದ ಸಂದರ್ಭದಲ್ಲಿ ಮಾಡುವಂಥ ಕಾರ್ಯಗಳು, ಮಾಡಬೇಡಿ ಅನ್ನುವಂಥ ಕಾರ್ಯಗಳು, ಮಾಡುವಂಥ ಕಾರ್ಯಗಳು ಏನೇನಿದ್ದಾವೆ ಅಂದರೆ, ಹೆದರದಿರಿ, ಹಾವು ಕಚ್ಚಿದ ವ್ಯಕ್ತಿಯನ್ನು ಸಮಾಧಾನವಾಗಿರಿಸಿ, ಹಾವಿನಿಂದ ನಿಧಾನವಾಗಿ ದೂರ ಸರಿಯಿರಿ, ಹಾವು ಕಚ್ಚಿದ ದೇಹದ ಭಾಗವನ್ನು ಏನು ಮಾಡದಿರಿ, ಹಾವು ಕಚ್ಚಿದ ದೇಹದ ಭಾಗದಲ್ಲಿರುವ ಪಾದ ರಕ್ಷೆ, ಕಾಲುಂಗುರು, ಬೆಲ್ಟ್, ಆಭರಣಗಳು, ವಾಚ್, ಬಿಗಿಯಾದ ಬಟ್ಟೆಯನ್ನು ಕಳಚಿರಿ, ಹಾವು ಕಡಿತಕ್ಕೆ ಒಳಗಾದ ವ್ಯಕ್ತಿಯನ್ನು ಎಡಭಾಗಕ್ಕೆ ಮಲಗಿಸಿ, ಕಚ್ಚಿದ ಭಾಗವನ್ನು ಅಲುಗಾಡದಂತೆ ನೋಡಿಕೊಳ್ಳಿ, ತಕ್ಷಣವೇ ನೇರವಾಗಿ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಿರಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾವುದು ಮಾಡಬಾರ್ದು ಅಂದರೆ, ಗಾಬರಿಯಾಗಬೇಡಿ, ರಕ್ತಬಂಧಕ ಪಟ್ಟಿ, ಬಿಗಿಯಾದ ಬಟ್ಟೆಯನ್ನು ಕಟ್ಟಬೇಡಿ. ಅಂದರೆ ಕೆಲವೊಂದು ಸಲ ಹಾವು ಕಚ್ಚಿದಾಗ ಅದರ ಮೇಲ್ಗಡೆ ಮೊದಲು ಪಟ್ಟಿಯನ್ನು ಕಟ್ತಿದ್ರು ಬಿಗಿಯಾಗಿ, ಮತ್ತು ಅದು ನೆಕ್ರೋಸ್ ಆಗುವಂಥ ಸಾಧ್ಯತೆ ಇರ್ತಿತ್ತು ಸ್ನೇಹಿತರೆ. ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ, ಏನು ಅಂತಂದರೆ ಕಟ್ಟಬೇಡಿ ಅನ್ನುವಂಥದ್ದು. ಗಾಯವನ್ನು ಕೊಯ್ಯಬೇಡಿ ಹಾಗೂ ಏನನ್ನೂ ಹಚ್ಚಬೇಡಿ, ನಿಮ್ಮ ಬಾಯಿಯಿಂದ ವಿಷವನ್ನು ಹೀರಬೇಡಿ. ಗಾಯದ ಮೇಲೆ ಕೊಯ್ಯಬೇಡಿ ಅಂದರೆ ಕಟ್ ಮಾಡ್ತಿದ್ರು, ಆಮೇಲೆ ಬಾಯಿಂದನೇ ಅದನ್ನು ಎಲ್ಲಿ ಕಚ್ಚಿದೆ ಅಲ್ಲಿಂದ ವಿಷ ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ರು. ಹಾವು ಕಚ್ಚಿದ ವ್ಯಕ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ, ಯಾರು ಹಾವು ಕಚ್ಚಿದ್ದಾರೆ ಆ ವ್ಯಕ್ತಿಗೆ ಕೂಡಲೇ ನಿಯರೆಸ್ಟ್ ಇರುವಂಥ ಆಸ್ಪತ್ರೆಗೆ ಒಯ್ದು ಚಿಕಿತ್ಸೆ ಒಳಪಡಿಸಿ, ನಾಟಿ ಮದ್ದು ಸೇರಿದಂತೆ ಇನ್ಯಾವುದೇ ಅಸುರಕ್ಷಿತ ಚಿಕಿತ್ಸೆ ಪದ್ಧತಿಯನ್ನು ಅವಲಂಬಿಸಿದಿರಿ. ಅಂತಂದರೆ ಹಾವು ಕಚ್ಚಿದ ಕೂಡಲೇ ನಮ್ಮ ಊರಲ್ಲಿ ನಾಟಿ ವೈದ್ಯರಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಧಾವಿಸಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಬೇರೆ ಒಂದು ಪದ್ಧತಿಯನ್ನು ಅಳವಡಿಸ್ತಾರೆ. ಸೊ ಸ್ನೇಹಿತರೆ, ಫಸ್ಟ್ ಹಾವು ಕಚ್ಚಿದ ಕೂಡಲೇ ನಿಯರೆಸ್ಟ್ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದು ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಪಾಯ್ಸನಸ್ ಇದಿರ್ತವೆ, ASV, ಆ್ಯಂಟಿವಿನಮ್ ಕೊಡ್ತಾರೆ. ಸೊ ಬೆಟರ್ ಟು ಟೇಕ್ ಟು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದು ಒಳ್ಳೆಯದಾಗಿರುತ್ತೆ. ಆಮೇಲೆ ಹಾವನ್ನು ಹಿಡಿಯುವ ಅಥವಾ ಕೊಲ್ಲುವ ಪ್ರಯತ್ನ ಮಾಡದಿರಿ, ಅದು ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತದೆ. ಅಂತಂದರೆ ಈ ಹಾವು ಕಚ್ಚಿದೆ ಅಂದ ಕೂಡಲೇ ಈ ಯಾರಿಗೆ ಕಚ್ಚಿದೆ ಅವ್ರಿಗೆ ಬಿಟ್ಟುಕೊಟ್ಟು ನಾವು ಹಾವಿಗೆ ಹೊಡಿತೀವಿ ಅನ್ನೋಂಥ ದ್ವೇಷದ ಇದರಿಂದ ನಾವು ಅದರ ಹಿಂದೆ ಓಡಾಡಿದರೆ ಇಲ್ಲಿ ಒಂದು ಜೀವ ಇದೆ ಸ್ನೇಹಿತರೆ. ಫಸ್ಟ್ ಈ ಜೀವ ಉಳಿಸ್ಕೊಳ್ಳೋಣ, ನಂತರ ಹಾವಿನ ಸಂಗಾತಿ ನೋಡ್ಕೋಬೋದು ಸ್ನೇಹಿತರೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಈಸ್ ಏನು ಅಂತಂದರೆ, ಎಷ್ಟು ಬೇಗ ಆಯಿತು ಅಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಅವರು ಆ್ಯಂಟಿವಿನಮ್ ಕೊಡುವುದು ಮಾಡುವುದು ಅವ್ರ ಮೇಲೆ ಬಿಟ್ಟಿರುತ್ತೆ ಸ್ನೇಹಿತರೆ. ಬಟ್ ನೀವು ಗಾಬರಿ ಹಾಕ್ಕೊಂಡು ಈಗೇನಾಗುತ್ತೆ ರಕ್ತ ಬಂದು ಅಲ್ಲಿ ಒಂದು ಪಟ್ಟಿ ಕಟ್ಕೊಂಡು ಇದು ಮಾಡೋದು ಮಾಡದೇ ಇರಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಾಡುವಂಥ ಕೆಲಸಗಳು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಹೆದರದಿರಿ, ಹಾವು ಕಚ್ಚಿದ ವ್ಯಕ್ತಿಯನ್ನು ಸಮಾಧಾನವಾಗಿರಿಸಿರಿ. ಅಂದರೆ ಪ್ಯಾನಿಕಲ್ಲಿರ್ತಾರೆ ಕೆಲವೊಬ್ಬರು, ಹಾವು ಕಚ್ಚಿದೆ ಅಂತ ಹೇಳಿಬಿಟ್ಟು. ಎಷ್ಟೋ ವಿಷಕಾರಿ ಅಲ್ಲದ ಹಾವುಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ. ಸುಮಾರು 10ರಿಂದ 20 ವಿಷವುಳ್ಳ ಹಾವುಗಳಿದ್ದಾವೆ ಅಂತಾರೆ ಎಕ್ಸ್ಪರ್ಟ್ಸು. ಮಿಕ್ಕಿದ ಎಲ್ಲರೂ ವಿಷಕಾರಿ ಅಲ್ಲದ ಹಾವುಗಳಿದ್ದಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗಾಬರಿ ಆಗದಿರಿ, ಹಾವಿನಿಂದ ನಿಧಾನವಾಗಿ ದೂರ ಸರಿಯಿರಿ. ಹಾವು ಎಲ್ಲಿದೆ ಅಲ್ಲಿಂದ ದೂರ ಬರಬೇಕು. ಹಾವು ಕಚ್ಚಿದ ದೇಹ ಭಾಗವನ್ನು ಏನು ಮಾಡದಿರಿ ಅಂತಂದರೆ, ಕೆಲವೊಂದು ಸಲ ಪಟ್ಟಿ ಗಿಟ್ಟಿ ಕಟ್ಕೊಂಡು ಮತ್ತು ಅದು ನೆಕ್ರೋಸ್ ಆಗುವಂಥ ಸಾಧ್ಯತೆ ಇರುವುದರಿಂದ ಅಲ್ಲಿ ಏನು ಮಾಡದಿರಿ ಅಂತ ಮಾತನಾಡಿರ್ತಾರೆ. ಆಮೇಲೆ ಹಾವು ಕಚ್ಚಿದ ದೇಹ ಭಾಗದಲ್ಲಿರುವ ಪಾದರಕ್ಷೆ ಇದ್ದರೆ ತೆಗೆದುಬಿಡಿ, ಕಾಲುಂಗರ ಏನಾದರೂ ಇದ್ದರೆ ತೆಗೆದುಬಿಡಿ, ಬೆಲ್ಟು, ಆಭರಣಗಳು, ವಾಚು, ಬಿಗಿಯಾದ ಬಟ್ಟೆಯನ್ನು ಕಳಚಿರಿ. ಕಾರಣ ಈ ಉಗುರು ಆ ರೀತಿ ಇದ್ದಾಗ, ಹಾವು ಕಚ್ಚಿದಾಗ ಅಲ್ಲಿ ಸ್ವೆಲ್ಲಿಂಗ್ ಆಗುವಂಥ ಚಾನ್ಸಸ್ ಇರ್ತವೆ ಸ್ನೇಹಿತರೆ. ಅದನ್ನು ತಡೆಗಟ್ಟಲು ಅದು ಎಲ್ಲ ಕಳಚಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾವು ಕಡಿತಕ್ಕೆ ಒಳಗಾದ ವ್ಯಕ್ತಿಯನ್ನು ಎಡಭಾಗಕ್ಕೆ ಮಲಗಿಸಿರಿ, ಅಂದರೆ ಒಂದು ಸೈಡಾಗಿ ಮಲಗಿಸಿರಿ. ಇನ್ ಕೇಸ್ ಏನಾದರೂ ಈ ವಾಮಿಟಿಂಗ್ ಸೆನ್ಸೇಷನ್ ಆಗಿ ಆಸ್ಪಿರೇಟ್ ಆಗಬಹುದು, ಮತ್ತೊಂದು ಆಗ್ಬೋದು. ಅದಕ್ಕೋಸ್ಕರ ಅದನ್ನು ಅನ್ಕಾನ್ಷಿಯಸ್ ಆಗಿ ಆಸ್ಪಿರೇಟ್ ಆಗುವಂಥ ಚಾನ್ಸಸ್ ಇರುವುದರಿಂದ ಒಂದು ಸೈಡಲ್ಲಿ ಮಲಗಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ.
ಕಚ್ಚಿದ ಭಾಗವನ್ನು ಅಲುಗಾಡದಂತೆ ನೋಡಿಕೊಳ್ಳಿ. ತಕ್ಷಣವೇ ನೇರವಾಗಿ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಿರಿ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಿಮಗೆ ಗೊತ್ತಾಗಿದೆ ಅಂತಂದರೆ ನಿಯರ್ ಬೈ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಒಳ್ಳೆಯದು ಸ್ನೇಹಿತರೆ. ಸೊ ಇಷ್ಟೆಲ್ಲವಿದೆ. ಆಮೇಲೆ ವಿಶ್ವ ಹಾವು ದಿನ ದಿನಾಂಕ 16ನೇ ಜುಲೈ 2025 ಆಚರಣೆ ಮಾಡ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದ ಇದೊಂದು ಪ್ರಕಟಿತವಾಗಿದೆ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನು ಸ್ಪೆಷಲಿ ಅಲ್ಲಿ ರೂರಲ್ ಸರ್ವಿಸ್ ಮಾಡ್ತಾ ಇರ್ತಾರೆ ಅಥವಾ ರೂರಲ್ ಜನರಿಗೆ ತಲುಪುವಂತೆ ಮಾಡಿ. ಅಲ್ಲಿ ಹಾವಿನ ಹಾವಳಿ ತುಂಬಾ ಇರುತ್ತೆ ಸ್ನೇಹಿತರೆ. ಈಗಂತೂ ಮಳೆಗಾಲ ಇದೆ, ಸೊ ದ್ಯಾಟ್ ಹಾವಿನ ಹಾವಳಿ ಇದ್ದೇ ಇರುತ್ತೆ. ಹಾವೇನು ನಿಮಗೆ ಕಚ್ಚಬೇಕು ಅಂತೇನು ಬರಲ್ಲ, ಬಟ್ ನೀವೇನು ಅದನ್ನು ಹೊಡಿಲಿಕ್ಕೇನು ಹೋಗಲ್ಲ. ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ತೀರಿ, ಅದು ಬಂದಾಗ ಏನೋ ಒಂದು ಅನಾಹುತ ಆಗಿರುತ್ತೆ ಸ್ನೇಹಿತರೆ. ಅದನ್ನು ತಡೆಗಟ್ಟುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ವಿನಃ ಹಾವಿಗೆ ನಾವು ಕೊಲ್ತೀವಿ ಅನ್ನುವಂಥದ್ದು ಇರಬಾರ್ದು. ಯಾವಾಗ ನಮಗೆ ಕಚ್ಚಿದೆ, ಯಾರಿಗೂ ಪರ್ಟಿಕ್ಯುಲರ್ ಪರ್ಸನಿಗೆ ಕಚ್ಚಿದೆ ಅಂತಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಯರ್ ಬೈ ಸರ್ಕಾರಿ ಆಸ್ಪತ್ರೆ ಎಲ್ಲಿರುತ್ತೆ ಅಲ್ಲಿ ಧಾವಿಸ್ಕೊಂಡು ಕರೆದುಕೊಂಡು ಹೋಗಬೇಕು. ಹಾವು ಕಚ್ಚಿದಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಾಲಿಗೆ ಕೈಗೆ ಎಲ್ಲೋ ಕಚ್ಚಿದೆ ಅಂತಂದರೆ ಅಲ್ಲಿ ಕಟ್ ಮಾಡೋದು, ಒಂದು ಬ್ಲೇಡ್ ತೊಗೊಂಡು, ಇಲ್ಲ ಬಾಯಿಂದಿನ ರಕ್ತ ತೆಗೆಯೋದು, ಮತ್ತೊಂದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ನಾವು ಫಿಲ್ಮ್ಗಳಲ್ಲಿ, ಬಾಲಿವುಡ್ ಫಿಲ್ಮ್ಗಳಲ್ಲಾಗಲಿ, ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ಗಳಲ್ಲಾಗಿ ನೋಡ್ತಿರ್ತೀವಿ, ಹಾವು ಕಚ್ಚಿದಾಗ ಹೀರೋ ಬಂದುಬಿಟ್ಟು ಅದನ್ನು ವಿಷವನ್ನು ತೆಗೆದು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಬಟ್ ಅದು ಫಿಲ್ಮ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಆ ರೀತಿ ಏನೂ ಮಾಡಬಾರ್ದು. ಮತ್ತು ಅಲ್ಲಿ ಪಟ್ಟಿ ಗಿಟ್ಟಿ ಏನಾದರೂ ಕಟ್ಟಿ ಆ ಒಂದು ಪ್ರದೇಶ ನೆಕ್ರೋಸ್ ಆಗದಂತೆ ನೋಡ್ಕೋಬೇಕು ಸ್ನೇಹಿತರೆ. ಸೊ ಹೋಪ್ ದ್ಯಾಟ್ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.